ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿನ ಹೇಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಶುಗರ್ನ ಬಳಸಿಲ್ಲ, ಸೊ ಬೆಲ್ಲದಿಂದ ಮಾಡ್ತಾ ಇದ್ದೀನಿ. ಇದು ಹಾಲಿನ ಜೊತೆ ತಿನ್ನೋದಕ್ಕೆ ಹಾಗೇನೂ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಟ್ರಾವೆಲಿಂಗು ನಾವೆಲ್ಲಾದರೂ ಹೋಗ್ತೀವಿ ಅಂದಾಗ ಕ್ಯಾರಿ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ಸೊ ಈಗ ನಾನು ಫಸ್ಟಿಗೆ ಕೊಬ್ಬರಿನ ತುರಿದಿಟ್ಕೊತಾ ಇದ್ದೀನಿ. ಒಂದು ಒಪ್ಪು ಕೊಬ್ಬರಿನ ತೊಗೊಂಡು ಫುಲ್ ತುರಿದಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 2 ಕಡಲೆ ಬೀಜನ, ಸೊ ಈ ಅಳತೆಯಲ್ಲಿ 2 ಲೋಟದಷ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಕಡಲೆ ಬೀಜನ ಹುರ್ಕೋಬೇಕಾಗತ್ತೆ. ಕಡಲೆ ಬೀಜ ಎಲ್ಲ ಹುರಿದಿದ್ದಾಗಿದೆ. ಈಗ ನಾನು ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಆರಿದ್ಮೇಲೆ ಸಿಪ್ಪೆ ತೆಗಿಬೋದು ಅದಕ್ಕೆ. ಹಾಗೆ ಇಲ್ಲಿ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಚಾಕುವಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಬೇಕು ಅಂದರೆ ನುಣ್ಣಗೆ ಕಲ್ಲಲ್ಲಿ ಬರುತ್ತಲ್ವ, ಸೊ ಕಲ್ಲಲ್ಲೂ ಸಹ ಕುಟ್ಟಿ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಅಥವಾ ಈ ಥರ ಚಾಕುವಲ್ಲಾದರೂ ಈ ಥರ ಹಚ್ಬೋದು, ನೀವು ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಆಗುತ್ತೆ. ನಾನು ಒಂದು 6 ಅಚ್ಚು ಬೆಲ್ಲನ ತೊಗೊಂಡು ಹಚ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ವೈಟ್ ಬೆಲ್ಲನೂ ಸಹ ತೊಗೋಬೋದು. ಹಾಗೆ ಇಲ್ಲಿ ಬೆಲ್ಲ ನುಣ್ಣಗೆ ಆಗಿಲ್ಲ ಅಂದಾಗ, ಸೊ ಕಲ್ಲಿರುತ್ತಲ್ವ, ಕಲ್ಲಲ್ಲಿ ಕುಟ್ಟ ಕಲ್ಲು ಬರುತ್ತಲ್ಲ, ಸೊ ಅದರಲ್ಲಾದ್ರೂ ನುಣ್ಣಗೆ ಮಾಡ್ಕೋಬೇಕಾಗತ್ತೆ. ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು. ಹಾಗೆ ಇಲ್ಲಿ ನಾನು ಕಡಲೆ ಬೀಜ ಆರೋದಕ್ಕೆ ಇಟ್ಟಿದ್ದೆ. ಸೊ ಕಡಲೆ ಬೀಜ ಎಲ್ಲ ಆರಿದ್ದಾಗಿದೆ. ಕಡಲೆ ಬೀಜ ಆರಿದ್ಮೇಲೆ ಆದಷ್ಟು ಸಿಪ್ಪೆ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಬೇಕಾಗತ್ತೆ. ಈಗ ಸಿಪ್ಪೆ ಎಲ್ಲ ಬಿಡಿಸಿದ್ದಾಗಿದೆ ನೋಡಿ. ಸೊ ಇದನ್ನು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ 1 ಲೋಟದಷ್ಟು ಉರಿಗಡಲೆ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ 1 ಬಟ್ಲಷ್ಟು. ಹಾಗೆ 1 ಬಟ್ಲಷ್ಟು ಬೆಲ್ಲ, ಹಾಗೆ ಒಣ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5 ಏಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಲೋಟದಷ್ಟು ಕಡಲೆಗೆ 2 ಲೋಟದಷ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಅಳತೆ ಕರೆಕ್ಟಾಗಿರಬೇಕು. ಕಡಲೆ ಬೀಜ ಜಾಸ್ತಿ ಇದ್ದಷ್ಟು ತುಂಬಾ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ 2 ಲೋಟದಷ್ಟು ಕಡಲೆ ಬೀಜಕ್ಕೆ 1 ಲೋಟದಷ್ಟು ಕಡಲೆನ ತೊಗೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು 5 ಏಲಕ್ಕಿನ ತೊಗೊಂಡಿದ್ದೀನಿ. ಸೊ 5ರಿಂದ 6 ಏಲಕ್ಕಿನ ಹಾಕ್ಬೋದು. ಹಾಗೆ ಅದ್ರ ಜೊತೆಗೆ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಪೂರ್ತಿ ನುಣ್ಣಗಾಗೋಂಗೆ ಮಿಕ್ಸಿ ಮಾಡಿ ಇಟ್ಕೋಬೇಕು. ಆದಷ್ಟು ನೈಸಾಗೆ ಪುಡಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಪುಡಿನ, ಸೊ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದರಲ್ಲಿರೋದನ್ನು ಸ್ವಲ್ಪನ ಮತ್ತೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬೆಲ್ಲನ ಹಾಕ್ಕೊಂಡು ಮಿಕ್ಸಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಸೊ ಬೆಲ್ಲ ಅಷ್ಟು ಪುಡಿ ಆಗಿಲ್ಲ ಅಂದ್ರೂ, ಅಥವಾ ಅದು ಎಲ್ಲ ನೀಟಾಗೆ ಮಿಕ್ಸ್ ಆಗಬೇಕಲ್ವಾ, ಕಡಲೆ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಅದಕ್ಕೋಸ್ಕರ ಇದನ್ನು ಬರೀ ಬೆಲ್ಲ ಅಷ್ಟೇ ಮಿಕ್ಸಿಗೆ ಹಾಕಬಾರ್ದು. ಸೊ ಈ ಥರ ಪುಡಿ ಜೊತೆಗೆ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಬರೀ ಬೆಲ್ಲ ಒಂದನ್ನೇ ಕುಟ್ಟಿ ನೀವು ಹಾಕಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ ಅಂದರೆ ಅಷ್ಟು ನೀಟಾಗಿ ಹತ್ತೋದಿಲ್ಲ, ಒಂದೊಂದು ಕಡೆಗೆ ಉಂಡುಂಡೆ ಆದಂಗೆ ಆಗಿಬಿಡುತ್ತೆ. ಸೊ ಈ ಥರ ಮಿಕ್ಸಿಗೆ ಹಾಕೋದ್ರಿಂದ ಸೊ ಎಲ್ಲ ಕಡೆಗೂ ನೀಟಾಗಿ ಹತ್ತುತ್ತೆ. ಈಗ ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ, ಎಲ್ಲ ಕಡೆಗೂ ಬೆಲ್ಲದ್ದು ಸಿಹಿ ಹತ್ತಲಿ ಅಂತ. ಆದಷ್ಟು ನೀವು 1 ಬಟ್ಲಷ್ಟು ಸಿಹಿ ಅಂತಲ್ಲ, ಕೆಲವು ಟೈಮ್ ಏನಾಗುತ್ತೆ ವೈಟ್ ಬೆಲ್ಲ ಸ್ವಲ್ಪ ಸಿಹಿ ಕಮ್ಮಿ ಆಗ್ಬೋದು, ಅಥವಾ ಸಾವಯವ ಬೆಲ್ಲ ಸಿಹಿ ಕಮ್ಮಿ ಅನ್ನಿಸ್ಬೋದು. ನಿಮಗೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನೀವು ಸ್ವಲ್ಪ ಸಿಹಿ ಜಾಸ್ತಿ ಇರೋ ಥರಕ್ಕೆ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ, ನೀವು ಹಿಟ್ಟೊಳಗೆ ಕರ್ಜಿಕಾಯಿನ ಹಾಕಿ ನೀವು ಕರಿಯೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸಿಹಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಿಹಿ ಮುಂದೆ ಇರಲಿ ಅಂತ ಹೇಳ್ತೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಸೊ ಈಗ ಇದನ್ನು ನೀವು 10 to 15 ಡೇಸ್ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಸ್ವಲ್ಪ ಒಂದಿನ ಮಾಡಿಕೊಂಡು ಸ್ವಲ್ಪ ತೆಗ್ದಿಟ್ಕೊಂಡು ಇನ್ನೂ ಸ್ವಲ್ಪ ದಿನ ಆದಮೇಲೆ ಮಾಡ್ತೀನಿ ಅಂದರೂ ಆಲ್ಮೋಸ್ಟ್ ಒಂದು 15 ಡೇಸ್ವರೆಗೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಈ ಪುಡಿನ. ಹಾಗೆ ಈ ಪುಡಿನ ಹಾಗೆ ಡೈರೆಕ್ಟಾಗಿ ನೀವು ಹಾಲಿನ ಜೊತೆಗೂ ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಹಾಲಿನ ಜೊತೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ನಾನು ಮೈದಾ ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆನ. ಏನಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕ್ಕೊತೀವಿ ಅಂದರೆ, ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಣ್ಣೆ ಬಿಸಿ ಮಾಡಿ ಹಾಕ್ಕೊತಿದ್ವಿ. ಬಿಸಿ ಮಾಡ್ದಿದ್ದಂಗೆ ಬರೀ ನೀರಷ್ಟೇ ಹಾಕಿ ಕಲಸಿದ್ರೆ
ಕರ್ಜಿಕಾಯಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಕ್ರಿಸ್ಪಿಯಾಗಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಮೈದೆ ಹಿಟ್ಟು ಏನು ಕ್ವಾಂಟಿಟಿಯಲ್ಲಿ ಬೇಕೋ ಸೊ ಆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೊ ಎಣ್ಣೆ ಕಾದಿರೋದನ್ನು ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ನೊರೆ ಬರಬೇಕು. ಸೊ ಅಲ್ಲೇವರೆಗೂ ಸ್ವಲ್ಪ ಎಣ್ಣೆನ ಕಾಯಿಸ್ಕೋಬೇಕು. ಆಮೇಲೆ ಈ ಎಣ್ಣೆ ಕಾದ್ಮೇಲೆ ಹಿಟ್ಟನ್ನು ಎಣ್ಣೆ ಜೊತೆಗೆ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ನೀಟಾಗಿ ಎಣ್ಣೆ ಎಲ್ಲ ಅದಕ್ಕೆ ಹತ್ತೋ ಥರ. ಆಮೇಲೆ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನೀವು ಚಪಾತಿ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಆಲ್ಮೋಸ್ಟ್ ಈ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು. ಹಿಟ್ಟೆಲ್ಲ ಕಲಸಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲದಕ್ಕೂ ನೀಟಾಗಿ ಸವರ್ಬಿಟ್ಟು ಒಂದು 10 ನಿಮಿಷ ಇದು ಹಿಟ್ಟು ನೆನೆಯೋದಕ್ಕೆ ಇಡಬೇಕು. ಈಗ ಹಿಟ್ಟೆಲ್ಲ ನೆನೆಸಿದ್ದಾಗಿದೆ ನೋಡಿ. ಸೊ ಈ ಥರ ಬರಬೇಕು. ಈಗ ಪುಡಿನೂ ರೆಡಿಯಾಗಿದೆ. ಸ್ವಲ್ಪ ಮೈದೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಲೋಟದಲ್ಲಿ ನೀರು, ಹಾಗೆ ಬಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾದ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಮತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಸೊ ಆ ಥರ ಬಿಲ್ಲೆಗಳನ್ನ ಮಾಡಿಟ್ಕೋಬೇಕು. ಬಿಲ್ಲೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ನೀವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಫಸ್ಟಿಗೆ ಸ್ವಲ್ಪ ಉದ್ದಕ್ಕೆ ಉಜ್ಜಬೇಕಾಗತ್ತೆ. ನಾವು ಯಾವಾಗಲೂ ಕರ್ಜಿಕಾಯಿನ ಉದ್ದುದ್ದಕ್ಕೆ ಉಜ್ಕೋಬೇಕು. ಕರ್ಗೇಡ್ಬು ಮಾಡೋ ಥರ ದುಂಡಿಗೆ ಉಜ್ಜಬಾರ್ದು, ದುಂಡಿಗೆ ಬರೋ ಥರ ಉಜ್ಜಬಾರ್ದು. ಕರ್ಗೇಡ್ಬು ಅಥವಾ ನಾವು ಪೂರಿ ಮಾಡ್ಬೇಕಾದ್ರೆ ದುಂಡಿಗೆ ಉಜ್ತೀವಲ್ಲ ಆ ಥರ ಉಜ್ಜಬಾರ್ದು. ಇದು ಆಲ್ಮೋಸ್ಟ್ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಇರೋ ಥರಕ್ಕೆ ಉಜ್ಜಬೇಕು. ಹಾಗೆ ತುಂಬ ತೆಳುವಾಗಿ ಉಜ್ಜಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿರೋ ಥರಕ್ಕೆ ಉಜ್ಜಬೇಕು. ಆಲ್ಮೋಸ್ಟ್ ಈ ಸೈಜಲ್ಲಿದ್ದರೆ ಸಾಕು. ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲೇ ಇರೋ ಥರಕ್ಕೆ ಉಜ್ಜಬೇಕು. ಹಾಗೆ ಸುತ್ತಲೂ ತುಂಬ ತೆಳುವಾಗಿ ಉಜ್ಜಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಉಜ್ಜಿ. ನೋಡಿ ಎಲ್ಲ ಉಜ್ಜಿದ್ದಾಗಿದೆ. ಸೊ ಈ ಥರ ಒಂದ್ರ ಮೇಲೆ ಒಂದು ಹಾಕ್ಕೋಬಾರ್ದು. ಈ ಥರ ಒಂದ್ರ ಪಕ್ಕಕ್ಕೊಂದು ಹಾಕ್ಕೊಂಡ್ರೆ ಅಂಟ್ಕೊಳೋದಿಲ್ಲ ಆದಷ್ಟು. ಹಾಗೆ ಇಲ್ಲಿ ನೀವು ಒಂದು ಲೋಟದಲ್ಲಿ ಬಟ್ಸ್ ಇಟ್ಕೊಂಡಿರ್ತಾರಲ್ವ, ಸೊ ಆ ಬಟ್ಸ್ ಸಹಾಯದಿಂದ ನೀವು ಸುತ್ತಲೂ ನೀರು ಹಚ್ಕೋಬೇಕು. ಹಾಗೆ ಇಲ್ಲಿ ನಾನು ತೋರಿಸ್ತಿದ್ದೇನಲ್ಲ, ಈ ಮಧ್ಯದ 2 ಬೆರಳನ್ನು ಸ್ವಲ್ಪ ಡೌನ್ ಮಾಡಬೇಕಾಗತ್ತೆ. ಸೊ ಹಂಗೆ ಡೌನ್ ಮಾಡಿ ನೀವು ಏನೋ ನೀರು ಸುತ್ತಲೂ ಹಚ್ಕೊಂಡು ಆ ಥರ ಡೌನ್ ಮಾಡಿ ಪುಡಿನ ಹಾಕ್ಕೊಂಡ್ರೆ ಫಿಲ್ಲಿಂಗ್ ಮಾಡೋದಕ್ಕೆ ತುಂಬಾ ಈಸಿಯಾಗುತ್ತೆ. ಕೈಯಲ್ಲಿ ಹಾಕ್ಕೊಳೋದಕ್ಕೆ ಸರಿ ಹೋಗಲ್ಲ ಅಂದರೆ ಸೊ ಈ ಥರ ಸ್ಪೂನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ನೀಟಾಗೆ ಅದುಂಬೇಕಾಗತ್ತೆ. ನೀವು ಈ ಥರ ಬೆರಳನ್ನು ಈ ಥರ ಒಂದು ಮಧ್ಯದ ಬೆರಳು ಬರುತ್ತಲ್ವ, ಸೊ ಆ ಬೆರಳನ್ನು ಡೌನ್ ಮಾಡಿದ್ರೆ ನಿಮಗೆ ಏನು ಕರ್ಜಿಕಾಯಿ ಮಾಡೋದಕ್ಕೆ ಸ್ವಲ್ಪ ಈಸಿಯಾಗುತ್ತೆ. 1 ಸಲ 2 ಸಲ ಮಿಸ್ಟೇಕ್ ಆಗ್ಬೋದು, ಬಟ್ 1-2 ಸಲ ನಿಮಗೆ ಗೊತ್ತಾದರೆ ಯಾವ ಥರ ಮಾಡೋದು ಅಂತ ಈಸಿಯಾಗಿ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನೀವು, ಆ ಥರ ನೀಟಾಗೆ ತುಂಬ್ತಾ ಬರ್ತಾ ಹಾಗೆ ಕೆಳಗಡೆ ಅಂದ್ಕೊತಾ ಬಂದರೆ ನೀಟಾಗಿ ತುಂಬೋದು. ನಿಮಗೆಲ್ಲರೂ ಅಷ್ಟು ಅಂಟಿತು ಅಂದರೆ ಸ್ವಲ್ಪ ಹಿಟ್ಟು ತಗೊಂಡು ಹಿಟ್ಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಎಲ್ಲರೂ ಅಂಟಲಿಲ್ಲ ಅಂದರೆ ಸರಿಯಾಗಿ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಸೊ ಕರ್ಜಿಕಾಯಿ ತುಂಬಿದ್ದಾದ್ಮೇಲೂ ಮತ್ತೆ ಒಂದು ಸಲ ನೀಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಏನಕ್ಕೆ ಅಂದರೆ ಎಲ್ಲಾದರೂ ಗ್ಯಾಪ್ ಆಗಿದ್ದರೆ ಎಣ್ಣೆಲೆಲ್ಲ ಬಿಟ್ಕೊಬಿಡುತ್ತೆ. ಸೊ ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಸೊ ಬೆಲ್ಲನ ಹಾಕ್ದಲೆ ಸಕ್ಕರೆನ ಪುಡಿ ಮಾಡಿ ಹಾಕ್ತಾರೆ. ಅದೇನಾಗುತ್ತೆ ಅಂದರೆ ನೀವು ತಿನ್ನಬೇಕಾದ್ರೆ ಬಾಯಿ ತುಂಬ ಪುಡಿ ಇದೆ ಅಂತ ಅನಿಸುತ್ತೆ. ಆದರೆ ಬೆಲ್ಲ ನೀವು ಹಾಕೋದ್ರಿಂದ ಆ ಥರ ಅನಿಸೋದಿಲ್ಲ. ನೀವು ಹಾಲಿನ ಜೊತೆಲೂ ಆರಾಮಾಗಿ ತಿನ್ಬೋದು, ಹಾಲಿನ ಜೊತೆಲಿ ಕಲಿಸ್ಕೊಂಡು ತಿನ್ಬೋದು, ಹಾಗೇನೂ ಸಹ ತಿನ್ಬೋದು. ಬೆಲ್ಲ ಹಾಕೋದ್ರಿಂದನೇ ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ನಾನು ಯಾವ ಥರ ಫಿಲ್ಲಿಂಗ್ ಮಾಡ್ತಾ ಇದ್ದೀನಲ್ಲ, ಸೊ ಆ ಮೆಥಡ್ನ ನೀಟಾಗಿ ನೋಡಿಕೊಂಡು ಅದೇ ಥರನೇ ಮಾಡಿದ್ರೆ ನಿಮಗೆ ತುಂಬಾ ಈಸಿಯಾಗುತ್ತೆ. ಈ ಕರ್ಜಿಕಾಯಿ ಎಲ್ಲ ಫಿಲ್ಲಿಂಗ್ ಆಗಿದೆ. ಸೊ ಈಗ ಎಣ್ಣೆನೂ ಹಾಗೆ ಕಾದಿದೆ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಕರ್ಜಿಕಾಯಿನ ಹಾಕ್ಕೋಬೇಕು. ಕರ್ಜಿಕಾಯಿ ಆದಷ್ಟು ಸ್ವಲ್ಪ ಬ್ರೌನ್ ಆಗಿದ್ದರೆ ಸಾಕು, ಅಂದರೆ ಆದಷ್ಟು ಬೆಳ್ಳಗೆ ಅಥವಾ ಲೈಟ್ ಬ್ರೌನ್ ಆಗಿದ್ದರೆ ಸಾಕು. ಕರ್ಗೇಡ್ಬು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸ್ವಲ್ಪ ತುಂಬ ಕಂದು ಬಣ್ಣ ಬರೋ ಥರ ಮಾಡ್ತೀವಿ. ಸೊ ಆ ಥರ ಬರೋ ಹಾಗೆ ಮಾಡಬಾರ್ದು. ಕರ್ಜಿಕಾಯಿ ಅಂದರೆ ಆದಷ್ಟು ಬೆಳ್ಳಗೆ ಬರೋ ಥರಕ್ಕೆ ನಾವು ಕರಿಬೇಕಾಗತ್ತೆ ಎಣ್ಣೆಯಲ್ಲಿ.
ನಾವು ಹೊರಗಡೆ ಎಲ್ಲರೂ ಟ್ರಾವೆಲಿಂಗ್ ಮಾಡ್ತೀವಿ ಅಂದರೆ ಸೊ ಏನಾದರೂ ಸ್ನ್ಯಾಕ್ಸು ತೊಗೊಂಡು ಹೋಗಬೇಕು ಅಂತಂದರೆ ಸೊ ಈ ಥರ ಕರ್ಜಿಕಾಯಿ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವೀಟು ಬೆಲ್ಲದ್ದಾಗಿರೋದ್ರಿಂದನೂ ಸೊ ತುಂಬಾ ಚೆನ್ನಾಗೂ ಅನಿಸುತ್ತೆ ತೊಗೊಂಡೋಗೋದಕ್ಕೆ. ಹಾಗೆ ಇದನ್ನು ನಾವು ಹಾಲಿನ ಜೊತೆಗೆ ಹಾಕ್ಕೊಂಡು ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ರಜದಲ್ಲಿ ಅಂತಂದರೆ ಸೊ ಈ ಥರ ಸ್ನ್ಯಾಕ್ಸ್ ಮಾಡಿಟ್ರೆ ಆಲ್ಮೋಸ್ಟ್ ಒಂದು 15 to 20 ಡೇಸ್ವರೆಗೂ ಆಲ್ಮೋಸ್ಟ್ ಇಟ್ಕೊಂಡು ತಿನ್ಬೋದು ನೀವು. ಸೊ ಈಗ ಕರ್ಜಿಕಾಯಿ ಎಲ್ಲ ಮಾಡಿದ್ದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು ಕರ್ಜಿಕಾಯಿ. ಸೊ ಈಗ ನಾನು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಈಗ ಹಾಲು ಕಾಯಿಸ್ಬಿಟ್ಟು ನಾವೇನು ತಿಂತೀವಲ್ವ ಕರ್ಜಿಕಾಯಿ, ಸೊ ಅದಕ್ಕೆ ಸ್ವಲ್ಪ ಹೀಗೆ ಮುರ್ಕೋಬಿಟ್ಟು ನೀವು ಅದಕ್ಕೆ ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನಬೇಕಾಗತ್ತೆ. ನಿಮಗೇನಾದರೂ ಪುಡಿ ಉಳಿದಿತ್ತು ಅಂದರೆ ನಾವು ಕರ್ಜಿಕಾಯಿ ಈ ಥರ ಮಾಡಿಕೊಂಡೇ ತಿನ್ನಬೇಕು ಅಂತ ಏನಿಲ್ಲ. ಸೊ ಆ ಪುಡಿಗೂ ಹಾಲು ಹಾಕ್ಕೊಂಡು ತಿಂತಾರೆ ಕೆಲವರು. ಸೊ ಆ ಥರನೂ ತಿನ್ಬೋದು ಅಥವಾ ಈ ಥರನೂ ತಿನ್ಬೋದು. ಈಗ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು ಕರ್ಜಿಕಾಯಿ. ಸೊ ಈ ಥರ ಹಾಲು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈ ಕರ್ಜಿಕಾಯಿ ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಕಳನ್ನ ರಜದಲ್ಲಿ ತುಂಬಾ ಎಂಗೇಜ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ. ಸೊ ನಾವು ಈ ಥರ ಏನಾದ್ರು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಈ ಥರ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಮಾಡೋದಕ್ಕೆ. ಸೊ ನೋಡಿ, ನನ್ನ ಇಬ್ಬರು ಮಕ್ಕಳು ಸಹ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನೀವು ಒಂದು ಸಲ ಈ ಕರ್ಜಿಕಾಯಿನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು.